ಆಂಧ್ರ ಪ್ರದೇಶದಲ್ಲಿ ದುರಂತವೊಂದು ನಡೆದಿದೆ. ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಕಾರಿಗೆ ವೃದ್ಧರೊಬ್ಬರು ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಂಧ್ರದ ಮಾಜಿ ಸಿಎಂ ಜಗನ್ ರ್ಯಾಲಿ ವೇಳೆ ದುರಂತ ಆಗಿದೆ. ಜಗನ್ ಕಾರಿನ ಚಕ್ರಕ್ಕೆ ಸಿಲುಕಿ ವೃದ್ಧ ಸಾವನ್ನಪ್ಪಿರುವಂತಹ ಘಟನೆ ಇದಾಗಿದೆ. ಆಯತಪ್ಪಿ ಕಾರಿನಡಿ ಬಿದ್ದಿದ್ದಾರೆ 70 ವರ್ಷದ ವೃದ್ಧ ಸಿಂಗಯ್ಯ. ಘೋರ ದುರಂತ ನಡೆದರೂ ಕೂಡ ಯಾರ ಗಮನಕ್ಕೂ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಪಲ್ನಾಡು ಜಿಲ್ಲೆಯ ಸತ್ಯನಪಲ್ಲಿಯಲ್ಲಿ ನಡೆದಂತಹ ಅವಘಡ ಇದು. ಪ್ರತಿಮೆಯ ಅನಾವರಣಕ್ಕೆ ಆಂಧ್ರದ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಬಂದಿದ್ದರು. ಕಾರು ಚಾಲಕನ ವಿರುದ್ಧ ಈಗ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಮಾಜಿ ಸಿಎಂ ಜಗನ್ ರ್ಯಾಲಿಯ ವೇಳೆ ನಡೆದಂತಹ ದುರಂತ ಇದು. ಇದೇ ಕಾರು ಬ್ಲ್ಯಾಕ್ ಕಲರ್ದು. ಜಗನ್ ಮೇಲೆ ನಿಂತಿದ್ದಾರೆ. ಅವರಿಗೆ ಪುಷ್ಪವನ್ನೆಲ್ಲ ಸುರಿಯುವ ಮೂಲಕ ವೆಲ್ಕಮ್ ಮಾಡಿಕೊಳ್ಳಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ 70 ವರ್ಷದ ವೃದ್ಧರೊಬ್ಬರು ಜಗನ್ನ ಕಾರಿನ ಅಡಿಯಲ್ಲಿ ಸಿಲುಕಿಕೊಂಡು ಸಾವನ್ನಪ್ಪಿದ್ದಾರೆ. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಆಂಧ್ರ ಪ್ರದೇಶದ ಪಲ್ನಾಡಿನಲ್ಲಿ ನಡೆದಿರುವಂತಹ ದುರಂತ ಇದು. ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ಅದಾದ ಮೇಲೆ ಮೊಬೈಲ್ನ ದೃಶ್ಯಾವಳಿಯನ್ನು ಆಧರಿಸಿ ಈಗ ಜಗನ್ ಕಾರಿನ ಚಾಲಕನ ವಿರುದ್ಧ ಎಫ್ಐಆರ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಹೇಗಾಯ್ತು ಈ ದುರಂತ? ಸದ್ಯಕ್ಕೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಜೂನ್ 18ನೇ ತಾರೀಕು ಈ ಘಟನೆ ನಡೆದಿರುವಂತದ್ದು. ಗುಂಟೂರಿನಲ್ಲಿ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಒಂದು ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಂಡಿರ್ತಾರೆ. ಸಾವಿರಾರು ಜನರು ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿರ್ತಾರೆ. ನೂಕು ನುಗ್ಗಾಟ, ತಳ್ಳಾಟ ನಡೆಯುತ್ತೆ. ಈ ಸಂದರ್ಭದಲ್ಲಿ ಸಿಂಗಯ್ಯ ಅನ್ನುವಂತಹ ವೃದ್ಧ ಒಬ್ರು, 70 ವರ್ಷದ ವೃದ್ಧ ಒಬ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕೆ ತೆರಳಿರ್ತಾರೆ. ಈ ನೂಕಾಟ ತಳ್ಳಾಟ ನಡೆದಂತ ಸಂದರ್ಭದಲ್ಲಿ ಈ ಸಿಂಗಯ್ಯ ಅನ್ನುವಂಥವ್ರು ಕೂಡ ಕೆಳಗಡೆ ಬಿದ್ದು ಬಿಡ್ತಾರೆ. ಕೆಳಗಡೆ ಬಿದ್ದಾದ ಬಳಿಕ ಅವ್ರನ್ನ ಮೇಲೆ ಯಾರು ಕೂಡ ಎತ್ತಲ್ಲ. ಈ ಸಂದರ್ಭದಲ್ಲಿ ಜಗನ್ ಮೋಹನ್ ರೆಡ್ಡಿ ಅವರ ಕಾರು ಕೂಡ ಇದೇ ಮಾರ್ಗವಾಗಿ ಬರ್ತಾ ಇರುತ್ತೆ. ಸೊ ಸಿಂಗಯ್ಯ ಕೆಳಗಡೆ ಬಿದ್ದಿರ್ತಾರೆ. ಅವರ ಸುತ್ತಲೂ ಕೂಡ ಕ್ರೌಡ್ ತುಂಬಿಕೊಂಡಿದ್ದಂತ ಹಿನ್ನೆಲೆಯಲ್ಲಿ ಕೆಳಗಡೆ ಯಾರಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಡ್ರೈವರ್ಗೆ ಗೊತ್ತಾಗಲ್ಲ. ಹೀಗಾಗಿ ಆತ ಕಾರು ಚಲಾಯಿಸುವಂತ ಕೆಲಸವನ್ನ ಮಾಡ್ತಾನೆ. ಆ ಕಾರಿನ ಟೈರ್ ಸಿಂಗಯ್ಯನ ಮೇಲೆ ಹರಿದು ಹೋಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿರುವಂತದ್ದು. ಸ್ಥಳದಲ್ಲೇ ಸಿಂಗಯ್ಯ ಮೃತಪಟ್ಟಿದ್ದ. ಆ ಬಳಿಕ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ರು. ಈ ಮೊಬೈಲ್ ದಾಖಲೆಗಳನ್ನ ಪರಿಶೀಲಿಸಿದಂತ ಸಂದರ್ಭದಲ್ಲಿ, ವಿಡಿಯೋಗಳನ್ನ ಪರಿಶೀಲಿಸಿದಂತ ಸಂದರ್ಭದಲ್ಲಿ ಜಗನ್ ಮೋಹನ್ ರೆಡ್ಡಿ ಅವರ ಕಾರೇ ಮೇಲೆ ಹರಿದು ಹೋಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಇದಾದ ಬಳಿಕ ಈಗ ಜಗನ್ ಮೋಹನ್ ರೆಡ್ಡಿ ಅವರ ಕಾರು ಚಾಲಕನ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದಾರೆ. ಆತನನ್ನ ಬಂಧಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.